ಹಲೋ ಮೈ ಲವ್ಲಿ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಒಂದು ಒಳ್ಳೆಯ ವೆಯ್ಟ್ ಲಾಸ್ ಸಲಾಡ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಈ ಸಲಾಡ್ ರೆಸಿಪಿನ ಮಾಡಲಿಕ್ಕೆ 4 ಥರದ ವೆಜಿಟೇಬಲ್ಸ್ನ ತಗೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸ್, ಬ್ರೋಕ್ಲಿ ಹಾಗೆ ಮಶ್ರೂಮ್ಸ್ನ. ಈಗ ಒಂದು ಪ್ಯಾನ್ನಲ್ಲಿ ನಾನು 1 ಸ್ಪೂನಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ. ಬೆಣ್ಣೆ ಅವೈಲಬಲ್ ಇಲ್ಲ ಅಂದರೆ ನೀವು ತುಪ್ಪನೂ ಕೂಡ ಹಾಕೋಬೋದು, ಇಲ್ಲ ಅಂದರೆ ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡುವಂತಹ ಆಯಿಲ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ಆಯಿಲ್ನ ಯೂಸ್ ಮಾಡೋರು ಜಾಸ್ತಿ ಆಯಿಲ್ನ ಹಾಕೋಬೇಡಿ, 1 ರಿಂದ 1.5 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ ಸಾಕು. ಇವಾಗ ಬೆಣ್ಣೆ ಪೂರ ಕರಗಬೇಕು, ಅಂದರೆ ಬೆಣ್ಣೆ ಬೇಗ ಕಪ್ಪಾಗಿಬಿಡುತ್ತೆ. ಸೊ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಬೆಣ್ಣೆ ಕರಗಿದ ತಕ್ಷಣ ನಾವಿದಕ್ಕೆ ವೆಜಿಟೇಬಲ್ಸ್ನ ಹಾಕೋಬೇಕು. ನಾನಿಲ್ಲಿ ಮೊದಲಿಗೆ ಕ್ಯಾರೆಟ್ ಮತ್ತು ಬೀನ್ಸನ್ನು ಫಸ್ಟ್ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಕ್ಯಾರೆಟ್ ಮತ್ತು ಬೀನ್ಸ್ ಸ್ವಲ್ಪ ಹಾರ್ಡಾಗಿರುತ್ತೆ, ಅದು ಸ್ವಲ್ಪ ಫ್ರೈ ಆಗಲಿಕ್ಕೆ ಟೈಮ್ ತಗೊಳ್ಳುತ್ತೆ. ಅದಕ್ಕೋಸ್ಕರ ಕ್ಯಾರೆಟ್ ಮತ್ತು ಬೀನ್ಸನ್ನು ಮೊದಲು ಹಾಕ್ಕೊಂಡು ಅದನ್ನು ಒಂದು 5 ಇಂದ 6 ಮಿನಿಟ್ಸ್ ನಾವು ಸಾಟ್ ಮಾಡ್ಕೋಬೇಕು. ನಾನಿಲ್ಲಿ ಮುಂಚೆನೇ ಹೇಳಿದಾಗೆ ಬೆಣ್ಣೆ ಬೇಗ ಕಪ್ಪಾಗ್ಬಿಡುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ನೀವು ಬೆಣ್ಣೆ ಜೊತೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಹಾಕಿದ್ರೆ ಬೆಣ್ಣೆ ಕಪ್ಪಾಗೋದಿಲ್ಲ. ನಾನಿವಾಗ ಇದಕ್ಕೆ ಒಂದು 1/4 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸಿದ್ರೆ ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟ್ ಬೇಗ ಫ್ರೈ ಆಗುತ್ತೆ, ಅದಕ್ಕೋಸ್ಕರ. ಇಲ್ಲಿ ನಾನು ಯಾವ್ಯಾವ ವೆಜಿಟೇಬಲ್ಸ್ನ ಯೂಸ್ ಮಾಡಿದ್ದೀವಿ ಅದೇ ವೆಜಿಟೇಬಲ್ಸ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನೀವು ಇದಕ್ಕೆ ಬೇಕು ಅಂದರೆ ಬೇಬಿ ಕಾರ್ನ್, ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಯಾವ ವೆಜಿಟೇಬಲ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ ಆ ವೆಜಿಟೇಬಲ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಇವಾಗ ನಾನು ಇದನ್ನು 1-2 ನಿಮಿಷ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ. ನೋಡಿ, ಇವಾಗ ಈ ರೀತಿ ಆಗಿದೆ. ಇದಕ್ಕೆ ಇವಾಗ ನಾನು ಮಶ್ರೂಮ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಶ್ರೂಮು ಸಹ ಬೇಗ ಫ್ರೈ ಆಗಿಬಿಡತ್ತೆ. ಇದನ್ನು 1-2 ನಿಮಿಷ ಸಾಟ್ ಮಾಡಿಕೊಂಡ್ರೆ ಸಾಕು. ಮಶ್ರೂಮಲ್ಲೇ ನೀರಿನಂಶ ಇರೋದ್ರಿಂದ ಬೇಗ ಫ್ರೈ ಆಗತ್ತೆ. ಇವಾಗ ನಾನಿದಕ್ಕೆ 1-2 ನಿಮಿಷ ಸಾಟ್ ಆದ ನಂತರ ಬ್ರೋಕ್ಲಿನ ಆ್ಯಡ್ ಮಾಡ್ಕೋತೀನಿ. ಬ್ರೋಕ್ಲಿನ ನಾನು ಮುಂಚೆನೇ ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಹಾಗೆ 1-2 ನಿಮಿಷ ತೆಗೆದಿದ್ದೀನಿ ಹಾಕಿ. ಸೊ ಆ ಬ್ರೋಕ್ಲಿನ ಕೂಡ ಇವಾಗ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಮುಂಚೆ ಸ್ವಲ್ಪನೇ ನಾನು ಉಪ್ಪು ಸೇರಿಸಿರೋದ್ರಿಂದ ಇವಾಗ ಇನ್ನು ಸ್ವಲ್ಪ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಯಾಕೆ ಅಂದರೆ ಬ್ರೋಕ್ಲಿಯಲ್ಲಿ ಉಪ್ಪಿನ ಅಂಶ ಇರುತ್ತೆ, ಅದಕ್ಕೋಸ್ಕರ. ಮತ್ತು ಇದಕ್ಕೆ ಪೆಪ್ಪರ್ ಪೌಡರ್ನು ಕೂಡ ನಾನು ಹಾಕ್ಕೋತಾ ಇದ್ದೀನಿ. ಪೆಪ್ಪರ್ ಪೌಡರ್ನು ಕೂಡ ಆ್ಯಡ್ ಮಾಡಿಕೊಂಡು ಮತ್ತೆ 1-2 ನಿಮಿಷ ಇದನ್ನು ಸಾಟ್ ಮಾಡಿಕೊಂಡ್ರೆ ವೆಜಿಟೇಬಲ್ ಸಲಾಡ್ ರೆಡಿ ಆಗುತ್ತೆ. ಇದನ್ನು ಈವ್ನಿಂಗ್ ಟೈಮ್ನಲ್ಲಿ ಲೈಟ್ ಫುಡ್ ಪ್ರಿಫರ್ ಮಾಡೋರು, ಅಂದರೆ ವೆಯ್ಟ್ ಲಾಸ್ನಲ್ಲಿ ಇರುವಂಥವ್ರು ಈವ್ನಿಂಗ್ ಟೈಮ್ ಲೈಟ್ ಫುಡ್ನ ಪ್ರಿಫರ್ ಮಾಡೋದ್ರಿಂದ ಈ ರೀತಿಯಾದ ವೆಜಿಟೇಬಲ್ ಸಲಾಡ್ನ ತೊಗೋಬೋದು. ಅದರಲ್ಲೂ ಸೀಸನಿಂಗ್ಸ್ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೀಸನಿಂಗ್ಸ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ಥರದ ಸೀಸನಿಂಗ್ಸ್ನ ಮಾಡ್ತಾ ಇಲ್ಲ, ಓನ್ಲಿ ಪೆಪ್ಪರ್ ಪೌಡರ್ನ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು 2 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸಾಟ್ ಮಾಡ್ಕೊಂಡಿದ್ದೀನಿ. ಫೈನಲಿ ಈ ರೀತಿಯಾಗಿ ವೆಜಿಟೇಬಲ್ ಸಲಾಡ್ ರೆಡಿಯಾಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ? ನೀವು ನಿಮಗಿಷ್ಟ ಬಂದ ವೆಜಿಟೇಬಲ್ಸ್ನ ಕೂಡ ಯೂಸ್ ಮಾಡ್ಕೋಬೋದು. ಇದೇ ವೆಜಿಟೇಬಲ್ಸ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಹಾಗೆ ದಿನಕ್ಕೆ ಒಂದೊಂದು ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ನೀವು ಸಲಾಡ್ನ ಕೂಡ ಮಾಡ್ಕೋಬೋದು, ಇಲ್ಲ ಮಿಕ್ಸ್ಡ್ ವೆಜಿಟೇಬಲ್ ಸಲಾಡ್ನ ಕೂಡ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಇದನ್ನು ನಾನಿವಾಗ ಒಂದು ಬೌಲಿಗೆ ತಗೋತಾ ಇದ್ದೀನಿ ಸಪ್ರೇಟು. ನೋಡಿ, ಫೈನಲಿ ವೆಜಿಟೇಬಲ್ ಸಲಾಡ್ ರೆಡಿಯಾಗಿದೆ. ನೋಡಿದ್ರಲ್ಲ, ನೀವು ಒಮ್ಮೆ ಈ ರೀತಿಯಾಗಿ ಸಲಾಡ್ನ ಟ್ರೈ ಮಾಡಿ. ಹೇಗಿತ್ತು, ರುಚಿ ಹೇಗೆ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ನ ಮುಖಾಂತರ ತಿಳಿಸಿ. ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಅಪ್ಲೋಡ್ ಮಾಡಿದ್ದು ಸಲಾಡ್ ರೆಸಿಪಿ ವಿಡಿಯೋನ. ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತಲ್ವಾ? ಇದು ನೋಡ್ಲಿಕ್ಕೆ ಮಾತ್ರ ಅಲ್ಲ, ತಿಂದರೆ ಅಷ್ಟೇ ರುಚಿಯಾಗಿ ಇರುತ್ತೆ. ನಾನು ಈ ಸಲಾಡ್ ರೆಸಿಪಿನ ವೀಕ್ಲಿ 2 to 3 ಟೈಮ್ಸ್ ಮಾಡ್ತಾ ಇರ್ತೀನಿ. ಎಸ್ಪೆಷಲಿ ಈ ರೆಸಿಪಿ ಬಂದು ಯಾರೆಲ್ಲ ಡಯಟ್ನಲ್ಲಿ ವೆಯ್ಟ್ ಲಾಸ್ನಲ್ಲಿ ಇದ್ದೀರಾ ಅವರಿಗೆ. ಯಾಕೆ ಅಂದರೆ ವೆಯ್ಟ್ ಲಾಸ್ನಲ್ಲಿ ಇರೋರು
ಎಲ್ಲರೂ ಹೇಳ್ತಾ ಇರ್ತಾರೆ ರಾ ವೆಜಿಟೇಬಲ್ಸ್ ಮತ್ತು ರಾ ಫ್ರೂಟ್ಸ್ನ ತಿನ್ನಿ ಅಂತ. ಫ್ರೂಟ್ಸ್ನ ನಾವು ತಿನ್ಬಿಡ್ಬೋದು, ಬಟ್ ವೆಜಿಟೇಬಲ್ಸ್ನ ತಿನ್ನೋದು, ರಾ ವೆಜಿಟೇಬಲ್ಸ್ನ ತಿನ್ನೋದು ತುಂಬಾ ಕಷ್ಟ. ಆ ಟೈಮ್ನಲ್ಲಿ ನೀವು ಈ ರೀತಿಯಾದ ಸಲಾಡ್ ರೆಸಿಪಿನ ಮಾಡಿಕೊಂಡು ತಗೊಳ್ಳಿ. ಪರ್ಟಿಕ್ಯುಲರಾಗಿ ನಾನಿಲ್ಲಿ ಯಾವ್ಯಾವ ವೆಜಿಟೇಬಲ್ಸ್ನ ಯೂಸ್ ಮಾಡಿದ್ದೀನಿ ಅದೇ ವೆಜಿಟೇಬಲ್ಸ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನೀವು ನಿಮಗೆ ಇಷ್ಟ ಬಂದಂತಹ ತರಕಾರಿಗಳನ್ನು ಯೂಸ್ ಮಾಡ್ಕೋಬೋದು. ಬೇಬಿ ಕಾರ್ನ್ ಸಿಗುತ್ತೆ, ಸ್ವೀಟ್ ಕಾರ್ನ್ ಸಿಗುತ್ತೆ, ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್ ಸಿಗುತ್ತೆ, ಹಾಗೆ ಯೆಲ್ಲೋ ಕ್ಯಾಪ್ಸಿಕಮ್ ಸಿಗುತ್ತೆ, ಸ್ವೀಟ್ ಪೊಟ್ಯಾಟೊ ಸಿಗುತ್ತೆ. ವೆಜಿಟೇಬಲ್ಸ್ ಬಂದು ನಿಮ್ಮ ಚಾಯ್ಸ್. ಎಲ್ಲ ವೆಜಿಟೇಬಲ್ಸ್ನೂ ಮಿಕ್ಸ್ ಮಾಡಿ ಸಲಾಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಸಪ್ರೇಟ್ ಒಂದೊಂದಿನ ಒಂದೊಂದು ವೆಜಿಟೇಬಲ್ ಸಲಾಡ್ನ ನೀವು ಮಾಡ್ಕೊಳ್ಳಿ. ಅಥವಾ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ನೀವು ಬೋನ್ಲೆಸ್ ಚಿಕನನ್ನು ತಗೋಬೋದು. ಬೋನ್ಲೆಸ್ ಚಿಕನನ್ನು ತಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಫ್ರೈ ಮಾಡಿಕೊಂಡು ಕೂಡ ಆ್ಯಡ್ ಮಾಡ್ಕೋಬೋದು. ಅಥವಾ ಎಗ್ಗನ್ನು ಕೂಡ ನೀವು ಬಳಸ್ಕೋಬೋದು. ಎಗ್ಗನ್ನು ಸಪ್ರೇಟ್ ಬೇಯಿಸ್ಕೊಂಡು ಅದನ್ನು ಕೂಡ ಕಟ್ ಮಾಡಿ ಸಲಾಡಿಗೆ ಮಿಕ್ಸ್ ಮಾಡ್ಕೊಬೋದು. ಮನೆಯಲ್ಲಿ ಮಕ್ಕಳು ವೆಜಿಟೇಬಲ್ಸ್ನ ತಿನ್ನೋದಿಲ್ಲ ಅಂಥ ಟೈಮ್ನಲ್ಲಿ ಈ ರೀತಿಯಾಗಿ ವೆಜಿಟೇಬಲ್ ಸಲಾಡ್ನ ಮಾಡಿಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಅದರಲ್ಲೂ ಸೀಸನಿಂಗ್ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ಈವ್ನಿಂಗ್ ಟೈಮ್ನಲ್ಲಿ ಲೈಟ್ ಫುಡ್ನ ಪ್ರಿಫರ್ ಮಾಡ್ತೀರಾ, ಡಯಟ್ನಲ್ಲಿರೋರು, ವೆಯ್ಟ್ ಲಾಸ್ನಲ್ಲಿ ಇರೋರು, ಅಂಥ ಟೈಮ್ನಲ್ಲಿ ಈ ರೀತಿಯಾದ ವೆಜಿಟೇಬಲ್ ಸಲಾಡ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಮತ್ತು ಫೈಬರ್ ಎರಡೂ ನಮ್ಮ ದೇಹಕ್ಕೆ ಸೇರಿದಾಗೆ ಇರುತ್ತೆ. ಲೈಟ್ ಫುಡ್ನ ನಾವು ಕನ್ಸ್ಯೂಮ್ ಮಾಡಿದಾಗೂ ಇರುತ್ತೆ. ನೀವು ಕೂಡ ಈ ವೆಯ್ಟ್ ಲಾಸ್ ಸಲಾಡ್ ರೆಸಿಪಿ, ಈ ವೆಜಿಟೇಬಲ್ ಸಲಾಡ್ನ ಒಮ್ಮೆ ಟ್ರೈ ಮಾಡಿ ಮನೇಲಿ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.